ಹೇಗಿದ್ದೀರಾ? ಬಂದೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಬಂದೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ವ್ಲಾಗ್ ಮಾಡಿ ತುಂಬಾ ದಿನ ಆಗೋಯ್ತು. ಬಿಕಾಸ್ ಆಫ್ ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು, ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡಿರಲಿಲ್ಲ. ಏನು ಮಾಡ್ತಿದ್ದೀರಾ? ಆಟ ಆಡ್ತಿದ್ದೀರಾ? ಇಲ್ಲ, ಫೋಕಸ್ ಎಲ್ಲ ನನ್ನ ಮೇಲೆ ಬರಲಿ ಅಂತ. ಬರೀ ಇಂಥದೆಯ. ವಿಶ್ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲರಿಗೂ. ವಿಶ್ ವಿಶ್ ಹ್ಯಾಪಿ ಯುಗಾದಿ ಅಂತ ಹೇಳಿ. ಎಲ್ಲರಿಗೂ ಹ್ಯಾಪಿ ಯುಗಾದಿ. ಎಲ್ಲರೂ ನಿಮ್ಮ ಮನೇಲಿ ಹೇಗೆ ಫೆಸ್ಟಿವಲ್ನ ಯುಗಾದಿ ಆಚರಿಸ್ತಾ ಹಬ್ಬದ ಇದ್ದೀರಾ? ಶುಭಾಶಯಗಳು. ನಾವು ಅಚ್ಚ ಕನ್ನಡಿಗರು, ಕನ್ನಡವನ್ನೇ ಮಾತಾಡುತ್ತೇವೆ, ದೇಶಕ್ಕೆ ಕನ್ನಡವನ್ನೇ ಬಳಸುತ್ತೇವೆ. ಮಾತಾಡ್ತೀವಿ. ಮಾತಾಡಕ್ ಬಿಟ್ರೆ ತಾನೆ. ಇವಾಗ ನಾನು ಬೆಳಗ್ಗೆ ಮಾರ್ನಿಂಗ್ ನಾವು ಪೂಜೆ ಹೇಗ್ ಮಾಡಿದ್ವಿ ನಮ್ಮ ಮನೇಲಿ ಅನ್ನೋದನ್ನ ನಾನು ವಿಡಿಯೋ ಕ್ಲಿಪ್ಪಿಂಗ್ ನಾನು ಮತ್ತೆ ಹಾಕ್ತೀನಿ. ಬಂದೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಹೋಗಿ ನೋಡ್ಕೊಂಡು ಬನ್ನಿ. ನನ್ನನ್ನು ಅಲ್ಲ, ಇದು ನೈಟಿಂದ ಶುರು ಮಾಡಿರೋ ವ್ಲಾಗು. ನೈಟು ನಮ್ಮ ಮನೆ ಹತ್ರ ಎಲ್ಲ ರಂಗೋಲಿ ಬಿಟ್ಟು ಕಲರ್ ಹಾಕಬೇಕು. ಲೈಕ್ 1 ವೀಕ್ ಒಬ್ಬೊಬ್ಬರು ಹಾಕಬೇಕು. ಹಬ್ಬದ ದಿನ ನಾವೇ ಹಾಕಬೇಕಾಗಿರೋದ್ರಿಂದ ಕಲರೆಲ್ಲ ಹಾಕ್ತಾಯಿದ್ದೀನಿ. ನೀವು ಹೀಗೆ ನಿಮ್ಮ ಮನೆ ಮುಂದೆ ರಂಗೋಲಿಗೆ ಕಲರೆಲ್ಲ ಹಾಕ್ತೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಒಬ್ಬರೇ ಇದ್ರಂತೂ ರಂಗೋಲಿ ಹಾಕೋದು ತುಂಬ ಅಂದರೆ ತುಂಬಾ ಕಷ್ಟ ಆಗಿಬಿಡುತ್ತೆ. ನಾನು ನೈಟ್ ಬೇರೆ ಹಾಕಿದ್ದು ರಂಗೋಲಿನ ನೋಡಿ, ನೈಟ್ ಯಾರೂ ಇಲ್ಲ. 12 o'clock ರಾತ್ರಿ ನಾವಿಬ್ಬರೇ ರಂಗೋಲಿ ಹಾಕ್ಬಿಟ್ಟು ರೋಡೆಲ್ಲ ಫುಲ್ಲು ಖಾಲಿಯಾಗಿದೆ. ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಂಡು, ಯಾರೂ ಇಲ್ಲ ರಾತ್ರಿ ದೆವ್ವಗಳು ಓಡಾಡೋ ಟೈಮಲ್ಲಿ ನಾವು ರಂಗೋಲಿ ಹಾಕ್ತಾಯಿದ್ದೀವಿ ನೋಡು ಅಂತ ಹೇಳಿ. ಆ್ಯಂಡ್ ಇದು ಅದ್ರ ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಮನೆ ಹತ್ರ ಎಲ್ಲ ಕ್ಲೀನ್ ಮಾಡಿ, ಬೆಳಗ್ಗೆ ಹಬ್ಬದ ದಿನ ಇದು ಪೂಜೆ ಮಾಡೋದಕ್ಕೆ ಹೊಸಲು ಎಲ್ಲ ತೊಳೆದು ಅರ್ಶಿನ ಕುಂಕುಮ ಇಡ್ತಾಯಿದ್ದೀನಿ. ನಿಶುಮ ಇಲ್ಲ ಅಂದರೆ ಫಸ್ಟು ನಾನು ಮಾಡೋ ಕೆಲಸನೇ ಹೊಸ್ಲಿಗೆಲ್ಲ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಬಿಡೋದು. ಅವಳಿದ್ರಂತೂ ಕುಂಕುಮ ಎಲ್ಲ ಎತ್ತಿ ಅವಳು ಹಣೆಗೆ ಇಟ್ಕೋತಾಳೆ, ನಮಗೂ ಇಡ್ತಾ ಇರ್ತಾಳೆ. ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಅವಳು. ಸೊ ಅವಳಿಲ್ಲ ಅಂತ ಬೇಗ ಮಾಡ್ಕೊಂಡ್ಬಿಡೋಣ. ಅವಳು ಹೊರಗಡೆ ಹೋಗಿದ್ಲು ಅವರಪ್ಪ ಜೊತೆ. ಸರಿ ಬೇಗ ಮಾಡ್ಕೊಂಬಿಡೋಣ, ಅವಳು ಬರೋ ಅಷ್ಟರಲ್ಲಿ ರಂಗೋಲಿ ಹಾಕಿಬಿಟ್ರೆ ಅವಳು ಅಷ್ಟೊಂದು ಹೋಗಲ್ಲ. ನಾವೇನಾದರೂ ರಂಗೋಲಿ ಇಟ್ಕೊಂಡು ಹಾಕೋಕೆ ಹೋಗ್ತಾಯಿದ್ರೆ ಅವಳು ರಂಗೋಲಿ ಹಾಕ್ತೀನಿ ಅಂತ ಬರ್ತಾಳೆ. ಸಾರಿ, ಡಿಸ್ಟರ್ಬೆನ್ಸ್ ಇದೆ. ನಿಶುಮ ಮಾತಾಡ್ತಾ ಇದ್ದಾಳೆ, ಏನು ಅಂದ್ಕೊಬೇಡಿ. ನಿಮ್ಗೆ ಯಾರಿಗಾದರೂ ರಂಗೋಲಿ ವೀಡಿಯೋಸ್ ಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟು ಯಾವುದಾದ್ರೂ ರಂಗೋಲಿ ವೀಡಿಯೋಗಳನ್ನ ಹಾಕ್ತೀನಿ. ರಂಗೋಲಿನೆಲ್ಲ ಬಿಟ್ಟು ನಿಮಗೆ ಅದ್ರ ವೀಡಿಯೋಗಳನ್ನ ನಾನು ಕ್ಯಾಪ್ಚರ್ ಮಾಡಿ ಹಾಕ್ತೀನಿ. ಈ ಹಬ್ಬದ ದಿನ ರಂಗೋಲಿ ಬಿಡೋದು ಅಂದರೆ ಈ ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬಾ ಇಷ್ಟ ಇರುತ್ತೆ. ಬಟ್ ನಮ್ಮ ಮನೇಲಂತೂ ನಿಶುಮ ಇರೋದ್ರಿಂದ ರಂಗೋಲಿ ಯಾವುದು ಬಿಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಅವಳು ಬಂದು ಅಳಿಸ್ತಾ ಇರ್ತಾಳೆ ರಂಗೋಲಿನೆಲ್ಲ. ಮಕ್ಕಳಿರೋ ಮನೆಗಳಲ್ಲಿ ಗೊತ್ತೇ ಇರುತ್ತೆ ರಂಗೋಲಿ ಬಿಟ್ಟರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ. ಅದನ್ನೆಲ್ಲ ಅಳಿಸಿ ನಮಗೆ ಬಿಡುವಾಗ ಎಷ್ಟು ಖುಷಿ ಇರುತ್ತೆ. ಬಟ್ ಅವರು ಅದನ್ನೆಲ್ಲ ಅಳಿಸ್ಬಿಟ್ರೆ ತುಂಬ ಬೇಜಾರಾಗ್ಬಿಡುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಮಕ್ಕಳಲ್ವ, ಏನೂ ಗೊತ್ತೇ ಆಗಲ್ಲ ಅವ್ರಿಗೆ. ನೆಕ್ಸ್ಟು ನನಗೆ ಯಾವ ರಂಗೋಲಿ ಬಿಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಆಮೇಲೆ ಸರಿ ಓಕೆ, ಫ್ಲವರ್ದು ಯಾವುದಾದ್ರೂ ಬಿಡೋಣ, ಡಿಸೈನ್ ಹಾಕಿ. ಹಬ್ಬದ ದಿನ ಅಲ್ವಾ, ಇವತ್ತು ಒಂದಿನ ಏನೂ ಮಾಡೋಕ್ಕಾಗಲ್ಲ, ದೊಡ್ಡದಾಗಿ ಬಿಡೋಣ ಅಂತ ಹೇಳಿ ಬಿಡ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ಬಾಗಿಲಿಗೆ ತೋರಣ ಕಟ್ಟಬೇಕಿತ್ತಲ್ಲ, ಮಾವಿನ ಸೊಪ್ಪೆಲ್ಲ ತರೋಕ್ಕೆ ಹೋಗಿದ್ರು. ಅವರು ಕೂಡ ಬಂದರು. ಅವರು ನಿಶು ಬಂದಮೇಲಂತೂ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಬಿಕಾಸ್ ಟ್ರೈಪಾಡ್ ಇಟ್ಟಿದ್ದೆ. ನಿಶು ಟ್ರೈಪಾಡ್ನೆಲ್ಲ ಎಳ್ದು ಬಿಸಾಡ್ತಾ ಇರ್ತಾಳೆ. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇಲ್ಲಿಗೆ ಲಾಸ್ಟ್ ಆಗೋಯಿತು. ನಾನು ಫುಲ್ ಯಾವ ಥರ ರಂಗೋಲಿ ಬಿಟ್ಟೆ ಅಂತಲೂ ನಿಮಗೆ ತೋರಿಸೋದಕ್ಕಾಗಲಿಲ್ಲ. ಅದಾದಮೇಲೆ ಹಸ್ಬೆಂಡು ಮಾವಿನ ತೋರಣ ಎಲ್ಲ ಕಟ್ತಾ ಇದ್ದಾರೆ.
ನೋಡಿ ಈಗಿನ ಜನ್ರೇಷನ್ನು ಎಷ್ಟು ಫಾಸ್ಟ್ ಆಗಿಬಿಟ್ಟಿದೆ. ಎಲ್ಲ ಸ್ಟೆಪ್ಲರ್ ತಗೊಂಡು ಹೊಡಿತಾರೆ. ಆವಾಗೆಲ್ಲ ನಮ್ಮಮ್ಮ ಲೈಕ್ ಕಡ್ಡಿನಲ್ಲೇ ಹಾಕಿ ಅದನ್ನು ಓಪನ್ ಮಾಡಿ ಚುಚ್ಚಿಬಿಟ್ಟು ಹಾಕ್ತಾಯಿದ್ರು. ನಂದು ಮದುವೆದೆಲ್ಲ ಸ್ನಾನ ಆಗಿತ್ತು, ಬಟ್ ನಿಶುಮಾದು ಸ್ನಾನ ಇನ್ನೂ ಆಗಿರಲಿಲ್ಲ. ಸೊ ಅವಳಿಗೆ ಸ್ನಾನ ಮಾಡಿಸ್ಬಿಡೋಣ, ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ ಆಗ್ಬಿಡುತ್ತೆ ಅಂತ ಹೇಳಿ ಹೋದೆ. ನೋಡಿ ನಾನು ಈ ಥರ ದೇವ್ರ ಸಾಮಾನೆಲ್ಲ ತೊಳೆದು ನೈಟೇ ರೆಡಿ ಮಾಡಿಟ್ಬಿಡ್ತೀನಿ. ಬೆಳಗ್ಗೆ ಎದ್ದೆ ನನಗೆ ಹೆಲ್ಪ್ ಮಾಡಿಕೊಡ್ತೀನಿ. ಹಿಂಗೆ ಇರಬೇಕು, ದೊಡ್ಡವಳಾದಾಗ ಬಟ್ಟೆ ಕೊಡ್ಸೋನು ಗೌನು ಈ ಥರ ಐತೆ ನಿನಗೆ, ಅದಕ್ಕೆ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಹೇಗೆ ಅಳ್ತಾಳೆ ಅಂತ. ಸೊ ಅದಕ್ಕೆ ಇನ್ನೇನು ಮಾಡೋದು, ಅವಳು ಹಾಕಿಸ್ಕೊತಾನೇ ಇಲ್ಲ, ಫುಲ್ ಅಳ್ತಾನೇ ಇದ್ಲು. ಸರಿ ಹೋಗಲಿ ಅಂತ ಹೇಳಿ ಅವಳಿಗೆ ಡ್ರೆಸ್ ಚೇಂಜ್ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ನಾನು ಸಜ್ಜಿಗೆ ಮಾಡಿದ್ದೆ. ನೀವೆಲ್ಲ ನೈವೇದ್ಯಕ್ಕೆ ದೇವ್ರಿಗೆ ಏನು ಮಾಡಿದ್ರಿ ಅಂತ ಹೇಳಿ. ನಾನು ಆಲ್ಮೋಸ್ಟು ಪ್ರತಿ ಸಲನೂ ಸಜ್ಜಿಗೆ ಇಲ್ಲ ಪಾಯಸ ಇದನ್ನೇ ಮಾಡೋದು. ನಮ್ಮ ಮನೆಯಲ್ಲಿ ಒಬ್ಬಟ್ಟನ್ನ ನಾನು ಒಬ್ಬಳೇ ತಿನ್ನೋದು, ನನ್ನ ಹಸ್ಬೆಂಡ್ ಅಂತೂ ತಿನ್ನೋದೇ ಇಲ್ಲ. ಸೊ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಮಾಡಲೇ ಇಲ್ಲ. ಸೊ ನೋಡಿ ನಾನು ನೈವೇದ್ಯ ಎಲ್ಲ ಮಾಡಿಕೊಡೋ ಅಷ್ಟರಲ್ಲಿ ಅವರು ದೇವ್ರ ಮನೆ ಎಲ್ಲ ಪೂರ್ತಿ ರೆಡಿ ಮಾಡಿದರು, ಹೂವು ಎಲ್ಲ ಹಾಕಿ. ನಮ್ಮ ಮನೆಯಲ್ಲಿ ಪೂಜೆ ಮಾಡೋದು ಅಂದರೆ ನನ್ನ ಹಸ್ಬೆಂಡ್ಗೆ, ನನಗೆ, ನನ್ನ ಮಗಳಿಗೆ 3 ಜನಕ್ಕೂ ಖುಷಿ. ಬಟ್ ನಮ್ಮಿಬ್ರಿಗಿಂತ ನಿಶುಮಾಗಂತೂ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ದೇವ್ರ ಮನೆ ಬಾಗಿಲು ತೆಗೆದುಬಿಟ್ರೆ ಅವಳಿಗೆ ಜಾಗ ಬಿಟ್ಟಿಲ್ಲ ಅಂದರೂ ಅವಳೇ ಜಾಗ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ನಾವು ಪೂಜೆ ಮಾಡಿ ನಾವು ಆಚೆ ಬರೋವರೆಗೂ ಅವಳು ಬರೋದಿಲ್ಲ. ನನ್ನ ಹಸ್ಬೆಂಡ್ ಕಾಯಿ ಹೊಡಿಯೋದಕ್ಕೆ ಅಂತ ಅವಳನ್ನೂ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲ ಅಂದರೆ ಅಲ್ಲಿರೋ ಅರಿಶಿನ ಕುಂಕುಮನೆಲ್ಲ ಎತ್ತಿ ಇಡ್ತಾ ಇರ್ತಾಳೆ, ನಮಗೂ ಇಡ್ತಾಳೆ, ದೇವ್ರಿಗೂ ಇಡ್ತಾಳೆ ಎತ್ಕೊಂಡು. ಹಬ್ಬದ ದಿನ ದೀಪ ಬೇರೆ ಹಚ್ಚಿದ್ವಲ್ಲ, ಎಲ್ಲಿ ಅದನ್ನು ದೀಪನ ಉಂಟಿಸ್ಬಿಡ್ತಾಳೆ ಅಂತ ಹೇಳಿ ಅವಳನ್ನೂ ಜೊತೆ ಕರ್ಕೊಂಡು ಓಡಾಡ್ತಾಯಿದ್ರು. ನೋಡಿ ನಾವು ಜಾಗ ಬಿಟ್ಟಿಲ್ಲ ಅಂದರೂ ಹೆಂಗೆ ಸೈಡ್ ಇಲ್ಲದೆ ಹೆಂಗೆ ಹೋಗ್ತಾಳೆ. ಅವಳು ನೋಡ್ತಾ ಇರಬೇಕು ಏನು ಮಾಡ್ತಾರೆ ಇವರು ಅಂತ, ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಅವಳು ಆಮೇಲೆ ಹಾಗೇ ಮಾಡ್ತಾಳೆ ಪೂಜೆ ಮಾಡುವಾಗ. ನಿಮ್ಮ ಮನೆಯಲ್ಲೂ ನಿಮ್ಮ ಮಕ್ಳುಗಳು ಹೀಗೆ ಮಾಡ್ತಾರ ಅಂತ ಹೇಳಿ. ಕಡ್ಡಿ ಹಚ್ತಾ ಇದ್ದರೆ ಕಾಯ್ತಾ ಇರ್ತಾಳೆ ಅವಳಿಗೆ, ಯಾವಾಗ ನನಗೆ ಕೊಡ್ತಾರೋ, ನಾನು ಯಾವಾಗ ಪೂಜೆ ಮಾಡ್ತೀನೋ ಅಂತ ಕಾಯ್ತಾ ಇರ್ತಾಳೆ ಅವಳಂತೂ. ನಮ್ಮ ಜೊತೆ ಕೈ ಹಿಡ್ಕೊಂಡು ಮಾಡಲ್ಲ, ನಾನು ಒಬ್ಬಳೇ ಮಾಡ್ತೀನಿ ಅಂತ ಅವಳು ಹಠ ಮಾಡ್ತಾ ಇರ್ತಾಳೆ. ಬಟ್ ನಮಗೆ ಕೊಡೋದಕ್ಕೆ ಭಯ, ಎಲ್ಲಿ ಕಣ್ಣತ್ರ ಮುಖದ ಹತ್ರ ಎಲ್ಲಾದರೂ ಸುಟ್ಕೊಂಡು ಬಿಡ್ತಾಳೆ ಅಂತ. ಅವಳಿಗಿನ್ನ ಅದು ಸುಡುತ್ತೆ ಅಂತ ಎಲ್ಲ ಗೊತ್ತಿಲ್ಲಲ್ಲ. ಅವಳು ನಾನು ಮಾಡ್ತೀನಿ ಅಂತ ಹಠ ಮಾಡ್ತಾನೇ ಇರ್ತಾಳೆ. ನೋಡಿ ಬರಲ್ಲ ಅಂತ ಹಠ ಮಾಡ್ತಿದ್ದಾಳೆ. ಅವಳು ದೇವ್ರ ಮನೆಯಲ್ಲಿದ್ದರೆ ಯಾರಾದರೂ ಒಬ್ಬರು ನೋಡ್ಕೋತಾ ಇರಬೇಕು, ಏನು ಮಾಡ್ತಾಳೆ ತೀಟೆ ಕೆಲಸನ ಅವಳು ಅಂತ ಹೇಳೋಕ್ಕೆ. ಇಲ್ಲೇ ಅಂತ ಅಲ್ಲ, ನನ್ನ ಅತ್ತೆ ಮನೆಗೆ ಹೋದರೆ ಅಲ್ಲೂ ಅಷ್ಟೇ, ಅವ್ರ ಮನೆ ದೇವ್ರ ಮನೆಗೆ ಹೋಗು ಅಷ್ಟೇ, ಪೂಜೆ ಮಾಡ್ತೀನಿ ಅಂತ ಹೋಗ್ತಾ ಇರ್ತಾಳೆ. ನಮ್ಮ ಕೆಳಗಡೆ ಮನೆ, ಮೇಲ್ಗಡೆ ಮನೆ, ಎಲ್ಲರ ಮನೆಗೆ ಹೋಗೂ ಪೂಜೆ ಮಾಡ್ತೀನಿ ಅಂತಾಳೆ, ಅವರೇನಾದರೂ ಪೂಜೆ ಮಾಡ್ತಾಯಿದ್ರೆ.
ನನಗೆ ನಿಶುವಾಗಿ ಈಗ ಅವರು ಮಂಗಳಾರತಿ ಕೊಡ್ತಾ ಇದ್ದಾರೆ. ನೋಡಿ ನಾವು ದೇವರ ಅಲಂಕಾರ ಹೇಗೆ ಮಾಡಿದ್ವಿ ಅಂತ. ನಾವು ಎಷ್ಟು ಚೆಂದ ರೆಡಿ ಆಗ್ತೀವೋ ದೇವರ ಅಲಂಕಾರ ಅಷ್ಟು ಚೆಂದ ಮಾಡಿದ್ರೆ ಅಷ್ಟು ತೃಪ್ತಿ ಇರುತ್ತೆ ಮನಸ್ಸಿಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ದೇವರು. ಈ ಅಲಂಕಾರ ಎಲ್ಲ ಮಾಡಿರೋದು ಮಧುಗೆ ದೇವರ ಅಲಂಕಾರ ಮಾಡಬೇಕು ಅಂದರೆ ತುಂಬ ಇಷ್ಟ. ಸೊ ಯಾವಾಗಲೂ ಅವರೇ ಜಾಸ್ತಿ ನಮ್ಮ ಮನೆಯಲ್ಲಿ ದೇವರ ಅಲಂಕಾರ ಮಾಡೋದು. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ದೂರದಿಂದ ನೋಡೋದಕ್ಕಿಂತ ಹತ್ರದಿಂದ ನಾವು ನಿಜವಾಗ್ಲೂ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರ ಫೋಟೋ ಎಲ್ಲನೂ. ನೋಡಿ ಹೇಗೆ ತೋರಣ ಕಟ್ಟಿದ್ದೀನಿ ಅಂತ ಹೇಳಿ ಅವರೊಂದು ವಿಡಿಯೋ ಮಾಡ್ಕೊಂಡಿದ್ರು. ಇದನ್ನು ಹಾಕು ನಾನು ಹೇಗೆ ತೋರಣ ಕಟ್ಟಿದ್ದೀನಿ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ನಿಶುಗೆ ನಾನು ತೀರ್ಥ ಕುಡ್ಸೋಣ ಅಂತ ಇದ್ದೆ. ಅವಳಂತೂ ಪಾಪ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಚೆನ್ನಾಗಿದೆ ಕುಡಿಸು ಅಂತ ಹೇಳಿ ಕುಡಿಸ್ತಾ ಇದ್ಲು. ನೋಡಿ ನಾನು ಮಧು ಕೊಡೋಕ್ಕೆ ಅಂತ ಹೋಗಿದ್ದಕ್ಕೆ ನಂದು ಅಂತ ಹೇಳಿ ಅಳ್ತಾ ಇದ್ಲು, ನನಗೆ ಕೊಡು ಅಂತ ಹೇಳಿ. ನೋಡಿ ಎಷ್ಟು ಹಠ ಮಾಡ್ತಾಳೆ ಅಂದರೆ, ಅವಳು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಹಠನೇ ಮಾಡ್ತಾ ಇರಲಿಲ್ಲ. ಇವಾಗಂತೂ ಎಲ್ಲ ಗೊತ್ತಾಗುತ್ತೆ ಅವಳಿಗೆ. ನನಗೆ ಬೇಕು ಅಂತ ಹೇಳಿ ತುಂಬ ಹಠ ಮಾಡ್ತಾಳೆ. ಅದಾದಮೇಲೆ ಬೇವು ಬೆಲ್ಲ ತಿನ್ಸೋಣ ಅಂತ ಹೇಳಿ, ನಿಶು ನಿನ್ನ ಲೈಫಲ್ಲಿ ಖುಷಿಯಾಗಿರು, ನಿನಗೆ ಬರೀ ಸಿಹಿನೇ ಸಿಗಲಿ ಅಂತ ಹೇಳಿ ನಾನು ಬರೀ ಬೆಲ್ಲ ಮಾತ್ರ ಹಾಕ್ತೆ. ಅದಾದಮೇಲೆ ಮಧು ಇಲ್ಲ ಬೇವನ್ನೂ ಕೂಡ ಕೊಡು ಸ್ವಲ್ಪ, ಬೇವು ಬೆಲ್ಲ ಎರಡೂ ಕೂಡ ತಿನ್ನಬೇಕು ಅಂತ ಹೇಳಿ ಅದಾದಮೇಲೆ ನನಗೆ ತಿನ್ನಿಸಿದ್ರು. ನಿನ್ನ ಜೀವನದಲ್ಲಿ ಕಷ್ಟಗಳೆಲ್ಲ ಕಮ್ಮಿ ಬರಲಿ, ಸುಖ ಜಾಸ್ತಿ ಇರಲಿ ಅಂತ ಹೇಳಿ ಜಾಸ್ತಿ ಬೆಲ್ಲ ತಿನ್ನಿಸಿ ಸ್ವಲ್ಪ ಬೇವನ್ನ ಕೊಟ್ಟರು. ಬಟ್ ಆ ಸ್ವಲ್ಪ ಬೇವು ಎಷ್ಟು ಕಹಿ ಕೊಡುತ್ತೆ ಅಲ್ವಾ. ಹಾಗೆಯೇ ನನ್ನ ಜೀವನದಲ್ಲಿ ಕಷ್ಟ ಸುಖ ಎರಡೂ ನಾವು ಸಮನಾಗಿ ಸ್ವೀಕರಿಸಬೇಕು. ಕಷ್ಟ ಬಂದಾಗ ನಾವು ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ನಮ್ಮ ಜೀವನನ ನಡೆಸೋ ಅರ್ಥ ಈ ಹಬ್ಬ. ನಮ್ಮ ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬ. ನಾವು ಚಿಕ್ಕ ವಯಸ್ಸಿದ್ದಾಗಲೂ ಹೀಗೆ ನಮ್ಮಮ್ಮ ಬೇವು ಬೆಲ್ಲ ಎರಡನ್ನೂ ಕೂಡ ಕೊಡ್ತಾಯಿದ್ರು. ಎರಡೂ ಇರಬೇಕು ಜೀವನದಲ್ಲಿ, ಸುಖ ದುಃಖ ಎರಡೂ ಬೇಕು ಅಂತ ಹೇಳಿ. ಇದಾದಮೇಲೆ ನಾನು ಪ್ರಸಾದ ಮಾಡಿದ್ನಲ್ಲ, ಅವರಿಬ್ರಿಗೂ ಹಾಗೆ ಪ್ರಸಾದ ಹಾಕ್ಕೊಟ್ಟೆ ತಿನ್ನಲಿ ಅಂತ ಹೇಳಿ. ನೋಡಿ ಅವಳು ತಿನ್ನೋದೇ ಇಲ್ಲ ಅಂತಾಳೆ ಏನೂ. ಈ ಮಕ್ಳಿಗೆ ತಿನ್ನಿಸೋದಿದೆಯಲ್ಲ ಅದಂತೂ ದೊಡ್ಡ ಕೆಲಸ. ಅವಳೇ ತಿನ್ನಬೇಕು, ಎಲ್ಲನೂ ಅವಳೇ ಮಾಡಬೇಕು ಅಂತ ಹೇಳ್ತಾಳೆ. ಬಟ್ ಎಲ್ಲನೂ ಗಲೀಜು ಮಾಡ್ತಾಳೆ ಮನೆಯೆಲ್ಲ ಅಂತ ಹೇಳಿ ನಾವು ಕೊಡೋದಿಲ್ಲ ಜಾಸ್ತಿ. ನೋಡಿ ಈಗ ಅವ್ರ ಅಪ್ಪನಿಗೆ ನಾನೇ ತಿನ್ನಿಸ್ತೀನಿ ಅಂತ ಹೇಳಿ ಇಸ್ಕೊತಾ ಇದ್ದಾಳೆ. ಚೆನ್ನಾಗಿ ತಿನ್ನಿಸ್ತಾಳೆ, ಬಟ್ ಹಂಗೇ ಎಲ್ಲ ಅಂಡಾಡ್ಬಿಡ್ತಾಳೆ. ಅದು ಒಂದೇ ಬೇಜಾರು. ಅವರು ಚೆನ್ನಾಗಿತ್ತು ನೈವೇದ್ಯ ಎಲ್ಲ ಅಂತ ಹೇಳಿ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು. ಇದಾದಮೇಲೆ ಅವ್ರಿಗೆ ನಾನು ನಾಷ್ಟಕ್ಕೆ ರೆಡಿ ಮಾಡೋಣ ಅಂತ ಹೋದೆ. ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ, ಹಾಗೆಯೇ ಸ್ವಲ್ಪ ಕರ್ಬೂಜ ಹಣ್ಣು ಕಟ್ ಮಾಡಿದ್ದೆ. ಆ್ಯಂಡ್ ನನಗೋಸ್ಕರ ಅಂತ ಹೇಳಿ ನಾನು ಕರ್ಬೂಜ ಹಣ್ಣು ಮಿಲ್ಕ್ ಶೇಕ್ ಮಾಡಿದ್ದೆ, ಕರ್ಬೂಜ ಜ್ಯೂಸು. ಸೊ ಅದನ್ನೇ ಅವ್ರಿಗೆ ಬ್ರೇಕ್ಫಾಸ್ಟ್ಗೆ ಹಾಕ್ಕೊಟ್ಟೆ. ನೋಡಿ ನನಗೇನು ಸ್ಪೆಷಲ್ ಮಾಡಿಲ್ಲ, ಇಷ್ಟೇ ನಮ್ಮ ಮನೆ ಹಬ್ಬದ ಸ್ಪೆಷಲ್ಲು. ನೋಡಿ ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹಿಂಗೆ ಹೇಳ್ತಾರೆ. ಅವ್ರಿಗೆ ಈ ಥರ ಮಾವಿನಕಾಯಿ ಚಿತ್ರಾನ್ನ ಎಲ್ಲ ತುಂಬ ಇಷ್ಟ ಆಗುತ್ತೆ. ಕೆಲವರು ಹಬ್ಬದ ದಿನ ಮಾವಿನಕಾಯಿ ಚಿತ್ರಾನ್ನ ಮಾಡಬಾರ್ದು, ಹುಳಿ ಮಾಡಬಾರ್ದು ಅಂತಾರೆ. ನೀವು ಇದನ್ನೆಲ್ಲ ನಂಬ್ತೀರಾ ಅಂತ ಹೇಳಿ ನನಗೆ. ನೋಡಿದ್ರಲ್ಲ ನಮ್ಮ ಮನೆಯಲ್ಲಿ ಪೂಜೆ ಬ್ಲಾಗು. ಪ್ರತಿ ಸಲನೂ ನನ್ನ ಹಸ್ಬೆಂಡೇ ಪೂಜೆಗೆಲ್ಲ ರೆಡಿ ಮಾಡೋದು. ನಾನು ನೈಟೆಲ್ಲ ರೆಡಿ ಮಾಡಿಕೊಟ್ಬಿಡ್ತೀನಿ ಪೂಜೆ ದೇವ್ರ ಸಾಮಾನು ತೊಳೆದು ಎಲ್ಲ. ಬಟ್ ಮಾರ್ನಿಂಗ್ ಹೂವು ಹಾಕೋದೆಲ್ಲ ಅವರೇ ಮಾಡಿಕೊಡ್ತಾರೆ. ನಂಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡಿಕೊಡ್ತೀರಾ. ಆ್ಯಂಡ್ ಇವ್ರ ಜೊತೆ ಇವತ್ತೆಲ್ಲ ಆಡ್ತಾ ಇದ್ದರೆ ನನಗೆ ಬ್ಲಾಗ್ ಮಾಡೋಕ್ಕೆ ಬಿಡೋದಿಲ್ಲ. ಆ್ಯಂಡ್ ಇವತ್ತಿನ ನನ್ನ ಔಟ್ಫಿಟ್ ಬಂದು ಲೈಕ್ ಸಿಂಪಲಾಗಿ ರೆಡಿ ಆಗಿದ್ದೀನಿ. ನನ್ನ ಔಟ್ಫಿಟ್ ತೋರಿಸ್ತಾ ಇದ್ದೀನಿ, ನಮ್ಮಲ್ಲಿ ತೋರಿಸ್ತೀನಿ. ಲೈಕ್ ಟಾಪ್ ಹಾಕಿದ್ದೀನಿ ವಿತ್ ಲೆಗ್ಗಿನ್ಸ್. ಇವಾಗ ತೋರಿಸ್ತೀನಿ ನಿಮ್ಮ ಔಟ್ಫಿಟ್ನ. ಆವಾಗಲೇ ಬಂದಲ್ಲ ತೋರಿಸಿ ಔಟ್ಫಿಟ್. ತೋರಿಸಂಗಿಲ್ಲ ಇನ್ನೇನಲ್ಲಿ ಜೀನ್ಸು, ಒಳ್ಳೆ ಟೀ ಶರ್ಟು, ಒಂದು ದಾರ, ಹಿಂದೆ ಒಂದು ಟೊಪ್ಪಿ ಇದೆ.
ಮೇಲೊಂದು ಟೋಪಿ ಇದೆ. ಇದೇ ನಮ್ಮ ಔಟ್ಫಿಟ್. ಮನೇಲಿ ಹಬ್ಬಕ್ಕೆಲ್ಲ ಏನು ಸ್ಪೆಷಲ್ ಮಾಡಿದ್ರಿ ಅಂತ ಹೇಳಿ. ನಾನಿವತ್ತು ಒಬ್ಬಟ್ಟು ಮಾಡಿರ್ತಾರೆ. ಅಷ್ಟೇ. ಸರಿ ಮಾತಾಡು. ಮಾತಾಡಕ್ ಬಿಟ್ರೆ ತಾನೇ ನೀವು ಸರಿ ಆಯ್ತಾ, ಮಾತಾಡು. ಏನೇನು ಸ್ಪೆಷಲ್ ಮಾಡಿದ್ದೀರಾ ಅಂತ ನನಗೆ ಆಮೇಲೆ ಕಮೆಂಟ್ ಕಮೆಂಟ್ ಬಾಕ್ಸ್, ಹಾಕ್ತಾರೆ. ಅದೇ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ, ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಓದ್ತೀನಿ ಅಂತ. ನಾನು ಹೇಳ್ದೆ. ನಮ್ಮ ಸರಿ, ಮನೆಯಲ್ಲಿ ಸ್ವೀಟ್ಸು ಒಬ್ಬಟ್ಟೇನು ಮಾಡೋಕ್ಕೆ ಹೋಗಿಲ್ಲ ಇವತ್ತು. ಏನು ಮಾಡಿದ್ದೆ ಸ್ವೀಟ್? ಇವರೇ ಸ್ವೀಟ್, ಅದಕ್ಕೆ ಸ್ವೀಟ್ ಮಾಡಬೇಡ ಅಂತ ಹೇಳಿದೆ. ನನ್ನ ಮೇಲೆ ಹಣೆ ಇಟ್ಟಳು. ನಮ್ಮ ಮನೆಯಲ್ಲಿ ದೇವ್ರ ನೈವೇದ್ಯಕ್ಕೆ ಸ್ವಲ್ಪ ಕೇಸರಿ ಬಾತ್ ಮಾಡಿದ್ದೆ. ಏನು ಸಜ್ಜಿಗೆ, ಹಾಂ ಕೇಸರಿ ಬಾತ್ ಅಲ್ಲ, ಸಜ್ಜಿಗೆ ಮಾಡಿದ್ದೆ. ಆ್ಯಂಡ್ ಟಿಫನ್ಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ. ಆ್ಯಂಡ್ ಅಷ್ಟೇ. ಅಷ್ಟೇ. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು, ಏನಂತೀರಾ? ಟಿಫನ್ ಎಲ್ಲ ಯಾಕೆ ಹಂಗಂತ ಟಿಫನ್ ಮಾಡದೇ ಇರಿ. ಇವತ್ತಿನ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಬಾಯ್.